2018ರಲ್ಲಿ ವಿಶ್ವಪ್ರಸಿದ್ಧ ಮಾರ್ಷಲ್ ಆರ್ಟಿಸ್ಟ್ ಮತ್ತೆ UFC ಚಾಂಪಿಯನ್ ಆದ ಕಾನರ್ ಮೆಗ್ರೆಗರ್ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ರ ಭುಜದ ಮೇಲೆ ಕೈ ಇಡ್ತಾರೆ. ಆಗ ತಕ್ಷಣವೇ ಪುಟಿನ್ರ ಭದ್ರತಾ ಸಿಬ್ಬಂದಿ ಪ್ರತಿಕ್ರಿಯಿಸಿ, ಸರ್, ಭದ್ರತೆ ಕಾರಣಗಳಿಗಾಗಿ ದಯವಿಟ್ಟು ಅವರ ಭುಜದ ಮೇಲೆ ಕೈ ಇಡಬೇಡಿ ಎಂದು ಕಾನರ್ಗೆ ಎಚ್ಚರಿಕೆ ನೀಡ್ತಾರೆ. ಫ್ರೆಂಡ್ಸ್, ಒಬ್ಬ ವಿಶ್ವ ಚಾಂಪಿಯನ್ಗೂ ಭುಜದ ಮೇಲೆ ಕೈ ಇಡಲು ಬಿಡದ ಪುಟಿನ್ರ ಭದ್ರತಾ ವ್ಯವಸ್ಥೆ ಎಷ್ಟು ಕಟ್ಟುನಿಟ್ಟಾಗಿರಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ. ಅಂತಹದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯು ಪುಟಿನ್ರನ್ನ ಮುಟ್ಟಲು ಪ್ರಯತ್ನಿಸಿದ್ರೆ ಆ ಭದ್ರತಾ ಸಿಬ್ಬಂದಿ ಏನ್ ಮಾಡಬಹುದು ಅನ್ನೋದನ್ನ ನಿಮ್ಮ ಊಹೆಗೇನೆ ಬಿಡ್ತಿದ್ದೇನೆ. ಈ ವಿಡಿಯೋದಲ್ಲಿ ಪುಟಿನ್ ತಮ್ಮ ಸುತ್ತಲೂ ಎಷ್ಟು ಬಲವಾದ ಭದ್ರತಾ ಕವಚವನ್ನ ನಿರ್ಮಿಸಿಕೊಂಡಿದ್ದಾರೆ ಎಂಬುದನ್ನ ವಿವರವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಕೇಳಲಿರುವ ವಿವರಗಳು ನಿಮ್ಮನ್ನ ಖಂಡಿತವಾಗ್ಲೂ ಆಶ್ಚರ್ಯಗೊಳಿಸ್ತವೆ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಫ್ರೆಂಡ್ಸ್, ವ್ಲಾದಿಮಿರ್ ಪುಟಿನ್ ಅವರು 2000ನೇ ಇಸ್ವಿ ಮೇ 7ರಿಂದ ಈಗಿನವರೆಗೂ ರಷ್ಯಾದ ಅಧ್ಯಕ್ಷರಾಗಿದ್ದಾರೆ. ಇವರು ಬದುಕಿರುವ ದಿನಗಳವರೆಗೂ ರಷ್ಯಾದ ಅಧ್ಯಕ್ಷರಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಇಷ್ಟೇ ಅಲ್ಲದೆ ಇವರನ್ನ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತೆ. ರಾಜಕೀಯ ನಾಯಕರಾದ ಕಾರಣ ಇವರು ತಮ್ಮ ಸಂಪತ್ತನ್ನ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ಆದ್ರೆ ಕೆಲವು ಅಂದಾಜಿನ ಪ್ರಕಾರ ಇವರ ಸಂಪತ್ತು ಸುಮಾರು $250 ಬಿಲಿಯನ್ ಗಳಷ್ಟಿದೆ. ಇದು ಅಧಿಕೃತವಾಗಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಎಲನ್ ಮಸ್ಕ್ ಗಿಂತ ಹೆಚ್ಚು. ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯ ಬಳಿ ಇಷ್ಟೊಂದು ಅಧಿಕಾರ ಮತ್ತೆ ಸಂಪತ್ತು ಇದ್ರೆ ಅನೇಕರು ಆ ವ್ಯಕ್ತಿಗೆ ಹಾನಿ ಮಾಡಲು ಪ್ರಯತ್ನಿಸ್ತಾರೆ. ಆದ್ದರಿಂದಲೇ ಪುಟಿನ್ಗೆ ಇಂತಹ ಕಟ್ಟುನಿಟ್ಟಾದ ಭದ್ರತೆಯ ಅಗತ್ಯವಿದೆ. ನೀವು ಗೂಗಲ್ ಅಲ್ಲಿ ಮೋಸ್ಟ್ ಪ್ರೊಟೆಕ್ಟೆಡ್ ಮ್ಯಾನ್ ಆನ್ ಅರ್ತ್ ಎಂದು ಸರ್ಚ್ ಮಾಡಿದ್ರೆ ಮೊದಲ ಸ್ಥಾನದಲ್ಲಿ ಪುಟಿನ್ರ ಹೆಸರು ಕಾಣಿಸಿಕೊಳ್ಳುತ್ತೆ. ಈಗ ಪುಟಿನ್ರ ಭದ್ರತೆಯ ಬಗ್ಗೆ ಎಳೆಯಾಗಿ ತಿಳ್ಕೊಳ್ಳೋಣ. ರಷ್ಯಾದ ಅಧ್ಯಕ್ಷರ ಭದ್ರತಾ ವ್ಯವಸ್ಥೆಯು ತುಂಬಾ ಐತಿಹಾಸಿಕವಾಗಿರುತ್ತೆ. ಇದು ದೀರ್ಘಕಾಲದಿಂದಲೂ ಮುಂದುವರೆದುಕೊಂಡು ಬಂದಿದೆ. ವಿಶೇಷವಾಗಿ ಸೋವಿಯತ್ ಯೂನಿಯನ್ ಕಾಲದಲ್ಲಿಯೂ ಕೂಡ ನಾಯಕರಿಗೆ ಕಟ್ಟುನಿಟ್ಟಾದ ಭದ್ರತೆ ಇತ್ತು. ಆದ್ರೆ ಪುಟಿನ್ರ ಆಡಳಿತದಲ್ಲಿ ಈ ಭದ್ರತಾ ವ್ಯವಸ್ಥೆಯನ್ನ ಇನ್ನಷ್ಟು ಆಧುನೀಕರಣಗೊಳಿಸಲಾಗಿದೆ. ಇವರು ಹಿಂದೆ KGBಯ ರಷ್ಯಾದ ಗೂಢಚಾರ ಸಂಸ್ಥೆಯಲ್ಲಿ ಇದ್ದ ಅನುಭವದಿಂದಾಗಿ ಭದ್ರತಾ ವಿಷಯದಲ್ಲಿ ಅಸಾಧಾರಣ ತಿಳುವಳಿಕೆ ಹೊಂದಿದ್ದಾರೆ. ಈ ಅನುಭವ ಇವರ ಭದ್ರತಾ ವ್ಯವಸ್ಥೆಯನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಪುಟಿನ್ರ ಭದ್ರತೆಯಲ್ಲಿ ಬಳಸುವ ತಂತ್ರಜ್ಞಾನ ಮತ್ತೆ ತಂತ್ರಗಳು ವಿಶ್ವದ ಇತರ ನಾಯಕರ ಭದ್ರತಾ ವ್ಯವಸ್ಥೆಗಳಿಗೆ ಹೋಲಿಸಿದ್ರೆ ಒಂದು ಹೆಜ್ಜೆ ಮುಂದಿವೆ. ಪುಟಿನ್ರ ಭದ್ರತೆಯಲ್ಲಿ ಒಟ್ಟು 2500 ಮಂದಿ ಇರ್ತಾರೆ. ಇವರಲ್ಲಿ ಸೈನಿಕರು, ಪೊಲೀಸರು, ಪರ್ಸನಲ್ ಬಾಡಿಗಾರ್ಡ್ಸ್ ಮತ್ತೆ ಸ್ನೈಪರ್ಗಳು ಸೇರಿದ್ದಾರೆ. ಪರ್ಸನಲ್ ಬಾಡಿಗಾರ್ಡ್ಸ್ ರನ್ನ ಪುಟಿನ್ ಮಸ್ಕಟೀರ್ಸ್ ಎಂದು ಕರೆಯಲಾಗುತ್ತೆ. ಇವರು SBB ಫೆಡರಲ್ ಪ್ರೊಟೆಕ್ಷನ್ ಸರ್ವಿಸ್ ಆರ್ಗನೈಸೇಷನ್ ಇಂದ ಬರ್ತಾರೆ. ಇದು ರಷ್ಯಾದ ಅಧ್ಯಕ್ಷರನ್ನ ರಕ್ಷಿಸಲು ವಿಶೇಷವಾಗಿ ರಚಿತವಾದ ಘಟಕ. ಈ ಭದ್ರತಾ ಸಿಬ್ಬಂದಿಯ ತರಬೇತಿಯು ಅತ್ಯಂತ ಕಠಿಣವಾಗಿರುತ್ತೆ. ಇವರು ಕೇವಲ ದೈಹಿಕವಾಗಿ ಬಲಿಷ್ಠರಾಗಿರುವುದಷ್ಟೇ ಅಲ್ಲದೆ ಮಾನಸಿಕ ಸ್ಥೈರ್ಯ, ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತೆ ಯುದ್ಧ ಕೌಶಲ್ಯಗಳನ್ನ ಹೊಂದಿರ್ತಾರೆ. ಇವರ ಬಳಿ ರಷ್ಯಾದಲ್ಲಿ ತಯಾರಾದ 9mm SR-1 ವೆಕ್ಟಾರ್ ಪಿಸ್ತೂಲ್ ಇರುತ್ತೆ. ಇದು ಯಾವಾಗ್ಲೂ ಬುಲೆಟ್ ಗಳಿಂದ ಲೋಡ್ ಆಗಿರುತ್ತೆ. ಇದಷ್ಟೇ ಅಲ್ಲದೆ ಇವರ ಬಳಿ ವಿಶೇಷವಾದ ಬ್ರೀಫ್ ಕೇಸ್ ಕೂಡ ಇರುತ್ತೆ. ಇದು ತುರ್ತು ಸಂದರ್ಭದಲ್ಲಿ ಬುಲೆಟ್ ಪ್ರೂಫ್ ಶೀಲ್ಡ್ ಆಗಿ ಮಾರ್ಪಾಡಾಗುತ್ತೆ. ಈ ಬ್ರೀಫ್ ಕೇಸ್ ನಲ್ಲಿ ಹೈಟೆಕ್ ತಂತ್ರಜ್ಞಾನವು ಇದ್ದು ಇದು ರಿಮೋಟ್ ದಾಳಿಗಳನ್ನ ಪತ್ತೆ ಹಚ್ಚಬಲ್ಲದು. ಈ ಬಾಡಿಗಾರ್ಡ್ರ ಆಯ್ಕೆ ಪ್ರಕ್ರಿಯೆಯು ತುಂಬಾ ಕಠಿಣವಾಗಿರುತ್ತೆ. ಇವರು 35 ವರ್ಷ ದಾಟಿದ್ರೆ ಅವರನ್ನ ಯಂಗ್ ಬಾಡಿಗಾರ್ಡ್ಸ್ ರಿಂದ ರಿಪ್ಲೇಸ್ ಮಾಡ್ತಾರೆ. ಆದ್ರೆ ಹಳೆಯ ಭದ್ರತಾ ಸಿಬ್ಬಂದಿಯನ್ನ ಬಿಟ್ಟು ಬಿಡೋದಿಲ್ಲ. ಅವರಿಗೆ ಪ್ರಾದೇಶಿಕ ಸರ್ಕಾರ, ಫೆಡರಲ್ ಸಚಿವ, ವಿಶೇಷ ಸೇವಾ ಕಮಾಂಡರ್ ಅಥವಾ ಅಧ್ಯಕ್ಷೀಯ ಆಡಳಿತಗಾರರಂತಹ ಉನ್ನತ ಹುದ್ದೆಗಳನ್ನ ಬಹುಮಾನವಾಗಿ ನೀಡಲಾಗುತ್ತೆ. ಇದು ಅವರ ವಿಧೇಯತೆ ಮತ್ತೆ ಸೇವೆಗೆ ಗುರುತಾಗಿ ನೀಡಲಾಗುತ್ತೆ. ಪುಟಿನ್ರ ಭದ್ರತೆಯಲ್ಲಿ ಬಳಸುವ ತಂತ್ರಜ್ಞಾನವು ಅತ್ಯಂತ ಆಧುನಿಕವಾಗಿರುತ್ತೆ. ಉದಾಹರಣೆಗೆ ಇವರು ಪ್ರಯಾಣಿಸುವ ಸ್ಥಳದಲ್ಲಿ ಜಾಮರ್ ಉಪಕರಣಗಳನ್ನ ಜೋಡಿಸಲಾಗುತ್ತೆ. ಈ ಜಾಮರ್ಗಳು ವೈರ್ಲೆಸ್ ನೆಟ್ವರ್ಕ್ ಗಳನ್ನ ತಡೆಯುತ್ತವೆ. ಇದರಿಂದ ರಿಮೋಟ್ ಬಾಂಬ್ ದಾಳಿಗಳು ಅಥವಾ ಹ್ಯಾಕಿಂಗ್ ತಡೆಯಲ್ಪಡುತ್ತೆ. ಇಷ್ಟೇ ಅಲ್ಲದೆ ಪುಟಿನ್ರ ಫೋನ್ ಹ್ಯಾಕಿಂಗ್ ನಿಂದ ರಕ್ಷಣೆಗೊಳ್ಳಲು ವಿಶೇಷ ಎನ್ಕ್ರಿಪ್ಷನ್ ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಇವರು ಇರುವ ಸ್ಥಳದಲ್ಲಿನ CCTV ಕ್ಯಾಮೆರಾಗಳು, ಸೆಲ್ ಫೋನ್ಗಳು ಮತ್ತೆ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ನಿರಂತರವಾಗಿ ಗಮನಿಸಲಾಗುತ್ತೆ. ಈ ತಂತ್ರಜ್ಞಾನವು ಅಮೆರಿಕ, ಚೀನಾದಂತಹ ದೇಶಗಳ ಭದ್ರತಾ ವ್ಯವಸ್ಥೆಗಳಿಗೆ ಹೋಲಿಸಿದ್ರೆ ತುಂಬಾ ಆಧುನಿಕವಾಗಿರುತ್ತೆ. ಪುಟಿನ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಆ ಸ್ಥಳಕ್ಕೆ ಮೊದಲು ಒಂದು ವಿಶೇಷ ತಂಡವು ತೆರಳುತ್ತೆ. ಈ ತಂಡವು ಆ ಸ್ಥಳದ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಪರಿಶೀಲಿಸುತ್ತೆ. ಜನರ ಪ್ರತಿಕ್ರಿಯೆ, ಹಿಂಸಾತ್ಮಕ ವಾತಾವರಣ, ಪ್ರಕೃತಿ ವಿಪತ್ತುಗಳ ಸಾಧ್ಯತೆ ಮುಂತಾದವುಗಳನ್ನ ಸರಿಯಾಗಿ ಖಾತರಿಪಡಿಸಿದ ನಂತರ ಆ ಸ್ಥಳದಲ್ಲಿ ಜಾಮರ್ಗಳು
ಸಿಸಿಟಿವಿ ನಿಗಾ ಮತ್ತೆ ಸ್ನೈಪರ್ಗಳ ತಂಡಗಳನ್ನ ಜೋಡಿಸಲಾಗುತ್ತೆ. ಪುಟಿನ್ ತೆರಳುವ ಮಾರ್ಗದಲ್ಲಿನ ಪ್ರತಿಯೊಂದು ರಸ್ತೆ, ಕಟ್ಟಡ ಮತ್ತೆ ಸೇತುವೆಯನ್ನ ಪರೀಕ್ಷಿಸಲಾಗುತ್ತೆ. ಈ ಪ್ರಕ್ರಿಯೆಯು ತುಂಬಾ ನಿಖರವಾಗಿರುತ್ತೆ. ಒಂದೇ ಒಂದು ಚಿಕ್ಕ ತಪ್ಪು ಕೂಡ ಆಗಬಾರ್ದು. ಇದೇ ರೀತಿ ದೀರ್ಘ ದೂರದ ಪ್ರಯಾಣಕ್ಕಾಗಿ ಪುಟಿನ್ ತಮ್ಮ IL-96-300 ಖಾಸಗಿ ಜೆಟ್ ಅನ್ನ ಬಳಸ್ತಾರೆ. ಇದನ್ನ ಫ್ಲೈಯಿಂಗ್ ಕ್ರೆಮ್ಲಿನ್ ಎಂದು ಕರೆಯಲಾಗುತ್ತೆ. ಈ ಜೆಟ್ 65 ಮೀಟರ್ ಉದ್ದ, 270 ಟನ್ ತೂಕ, ಗಂಟೆಗೆ 900 ಕಿಲೋಮೀಟರ್ನಷ್ಟು ಗರಿಷ್ಠ ವೇಗವಾಗಿ ಚಲಿಸುತ್ತೆ. ಇದರ ಮೌಲ್ಯ ಸರಿಸುಮಾರು $1 ಬಿಲಿಯನ್ ಗಳಷ್ಟಿರುತ್ತೆ. ಈ ಜೆಟ್ನ ಇಂಟೀರಿಯರ್ ಗೋಲ್ಡ್ ಅಂಡ್ ಲಕ್ಸುರಿ ಫರ್ನಿಚರ್ ಇಂದ ಅಲಂಕರಿಸಲ್ಪಟ್ಟಿರುತ್ತೆ. ಈ ಜೆಟ್ ನಲ್ಲಿ ಅತ್ಯಾಧುನಿಕ ಆಂಟಿ ಮಿಸೈಲ್ ಸಿಸ್ಟಮ್, ರೇಡಾರ್ ಜಾಮ್ಗಳು ಮತ್ತೆ ಸ್ಟೆಲ್ತ್ ತಂತ್ರಜ್ಞಾನವಿರುತ್ತೆ. ಇದು ರೇಡಾರ್ ಗಳಿಗೆ ಕಾಣದಂತೆ ಮಾಡುತ್ತೆ. ಈ ಜೆಟ್ ನೊಂದಿಗೆ 4 ಫೈಟರ್ ಜೆಟ್ಗಳು ಎಸ್ಕಾರ್ಟ್ ಆಗಿ ಬರ್ತವೆ. ಇವು ರಷ್ಯಾದ ಏರೋಸ್ಪೇಸ್ ಫೋರ್ಸ್ ನಿಂದ ಬರ್ತವೆ. ಈ ಜೆಟ್ ನಲ್ಲಿ ಪುಟಿನ್ರ ಪರ್ಸನಲ್ ಬಾಡಿಗಾರ್ಡ್ಸ್ ಜೊತೆಗೆ ಒಂದು ವಿಶೇಷ ವೈದ್ಯಕೀಯ ತಂಡವೂ ಇರುತ್ತೆ. ಪುಟಿನ್ ಅವರು ರಸ್ತೆಯ ಮೂಲಕ ಪ್ರಯಾಣಿಸುವಾಗ ಭದ್ರತೆ ಇನ್ನಷ್ಟು ಕಟ್ಟುನಿಟ್ಟಾಗಿರುತ್ತೆ. ವಿಶೇಷವಾಗಿ ಅವರು ರಸ್ತೆ ಪ್ರಯಾಣಕ್ಕಾಗಿ ರಷ್ಯಾದಲ್ಲಿ ತಯಾರಾದ RS ಸೆಂಟ್ರಲ್ ಲಿಮೋಸಿನ್ ಕಾರ್ ಬಳಸ್ತಾರೆ. ಈ ಕಾರ್ ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿರುತ್ತೆ ಮತ್ತೆ ಬಾಂಬ್ ಪ್ರೂಫ್ ಆಗಿರುತ್ತೆ. ಇದರ ಟೈರ್ಗಳು ಗನರ್ ರಬ್ಬರ್ ಇಂದ ತಯಾರಾಗಿದ್ದು ಇವು ಪಂಚರ್ ಆಗೋದಿಲ್ಲ. ಈ ಕಾರ್ನ ತೂಕ ಸರಿಸುಮಾರು 6000 kg ಇರುತ್ತೆ ಮತ್ತೆ ಇದರ ಗಾಜು ಕೂಡ ಬುಲೆಟ್ ಪ್ರೂಫ್ ಆಗಿರುತ್ತೆ. ಒಂದ್ ವೇಳೆ ಪುಟಿನ್ ವಿದೇಶಕ್ಕೆ ತೆರಳಿದ್ರು ಈ ಕಾರನ್ನ ಪುಟಿನ್ರ ಖಾಸಗಿ ಜೆಟ್ ನಲ್ಲಿ ಒಯ್ಯಲಾಗುತ್ತೆ. ಈ ಕಾರನ್ನ ಹಲವಾರು ಶಸ್ತ್ರಸಜ್ಜಿತ ವ್ಯಾನ್ಗಳು ರಕ್ಷಿಸ್ತವೆ. ಇದರಲ್ಲಿ ವಿಶೇಷ ಸೈನಿಕ ಆಪರೇಟರ್ ಗಳಿರ್ತಾರೆ. ಇವರ ಬಳಿ AK-47 ಆಂಟಿ ಟ್ಯಾಂಕ್ ಗ್ರೆನೇಡ್ ಲಾಂಚರ್ಗಳು ಮತ್ತೆ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಗಳಿರ್ತವೆ. ಅದೇ ರೀತಿ ಪುಟಿನ್ರ ಆಹಾರ ಭದ್ರತೆಯು ಕೂಡ ಇಷ್ಟೇ ಕಠಿಣವಾಗಿರುತ್ತೆ. ಇವರ ಅರಮನೆಯಲ್ಲಿ ಆಹಾರವನ್ನ ಮೊದಲು ಟೆಸ್ಟರ್ಗಳು ತಿನ್ನುವ ಮೂಲಕ ವಿಷ ಇಲ್ಲ ಎಂದು ಖಾತರಿಪಡಿಸಲಾಗುತ್ತೆ. ವಿದೇಶಕ್ಕೆ ತೆರಳಿದಾಗ ಪುಟಿನ್ ತಮ್ಮೊಂದಿಗೆ ವಿಶೇಷ ವೈದ್ಯರನ್ನ ಕರೆದೊಯ್ತಾರೆ. ಇವರು ಆಹಾರವನ್ನ ಪರೀಕ್ಷಿಸ್ತಾರೆ. ಇಷ್ಟೇ ಅಲ್ಲದೆ ಪುಟಿನ್ ತಮ್ಮ ಆಹಾರವನ್ನ ರಷ್ಯಾದಿಂದಲೇ ತರಿಸಿಕೊಳ್ತಾರೆ ಎಂದು ಕೆಲವು ವರದಿಗಳು ತಿಳಿಸ್ತವೆ. ಉದಾಹರಣೆಗೆ ವಿದೇಶಿ ಸಮಾವೇಶಗಳಲ್ಲಿ ಇವರು ತಮ್ಮ ಸ್ವಂತದ ನೀರು, ಆಹಾರ ಮತ್ತೆ ಕಾಫಿಯನ್ನ ಒಯ್ತಾರೆ. ಫ್ರೆಂಡ್ಸ್, ಪುಟಿನ್ರ ಭದ್ರತೆಯನ್ನ ಅಮೆರಿಕದ ಅಧ್ಯಕ್ಷರ ಭದ್ರತೆಯೊಂದಿಗೆ ಹೋಲಿಸಿದ್ರೆ ಕೆಲವು ವ್ಯತ್ಯಾಸಗಳು ಕಾಣಿಸ್ತವೆ. ಅಮೆರಿಕದ ಅಧ್ಯಕ್ಷರ ಭದ್ರತೆಯಲ್ಲಿ ಸೀಕ್ರೆಟ್ ಸರ್ವಿಸ್ ಇದ್ದು ಇದರಲ್ಲಿ ಸುಮಾರು 7000 ಸಿಬ್ಬಂದಿ ಇರ್ತಾರೆ. ಆದ್ರೆ ಪುಟಿನ್ರ ಭದ್ರತೆಯಲ್ಲಿ ಬಳಸುವ ತಂತ್ರಜ್ಞಾನ ಮತ್ತೆ ವೈಯಕ್ತಿಕ ನಿಗಾ ವ್ಯವಸ್ಥೆಗಳು ತುಂಬಾ ರಹಸ್ಯವಾಗಿರ್ತವೆ. ಉದಾಹರಣೆಗೆ ಪುಟಿನ್ ಎಲ್ಲಿದ್ದಾರೆ ಎಂದು ಯಾರಿಗೂ ತಿಳಿಯದಂತೆ ರಹಸ್ಯ ಪ್ರಯಾಣಗಳನ್ನ ಮಾಡ್ತಾರೆ ಎಂದು ಹೇಳಲಾಗುತ್ತೆ. ಇಂತಹ ರಹಸ್ಯ ವ್ಯವಸ್ಥೆಗಳು ಇತರ ನಾಯಕರ ಬಳಿ ವಿರಳವಾಗಿ ಕಾಣ್ತವೆ. ಪುಟಿನ್ ಹೊರಗಡೆ ಬಂದಾಗ 4 ಹಂತದ ಭದ್ರತಾ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗುತ್ತೆ. ಒಂದನೆಯದ್ದು ಪರ್ಸನಲ್ ಬಾಡಿಗಾರ್ಡ್ಸ್, ಎರಡನೆಯದ್ದು ಜನರೊಂದಿಗೆ ಬೆರೆತಿರುವ ರಹಸ್ಯ ಏಜೆಂಟ್ಗಳು, ಮೂರನೆಯದ್ದು ಪೊಲೀಸರು ಮತ್ತೆ ಸೈನ್ಯ, ನಾಲ್ಕನೆಯದ್ದು ಕಟ್ಟಡಗಳ ಮೇಲ್ಛಾವಣಿಯಿಂದ ನಿಗಾ ಇಡುವ ಸ್ನೈಪರ್ಗಳು. ಈ ರಹಸ್ಯ ಏಜೆಂಟ್ಗಳು ಸಾಮಾನ್ಯ ಜನರಂತೆ ಬಟ್ಟೆ ಧರಿಸಿರ್ತಾರೆ. ಆದ್ರೆ ಇವರ ಬಳಿ ಆಧುನಿಕ ಆಯುಧಗಳು ಮತ್ತೆ ಕಮ್ಯುನಿಕೇಶನ್ ಉಪಕರಣಗಳಿರ್ತವೆ. ಸ್ನೈಪರ್ಗಳು ಯಾವಾಗ್ಲೂ ಎಚ್ಚರಿಕೆಯಿಂದ ಇರ್ತಾರೆ. ಒಂದೇ ಒಂದು ಅನುಮಾನ ಬಂದ್ರೂ ಕೂಡ ತಕ್ಷಣವೇ ಕ್ರಮ ಕೈಗೊಳ್ತಾರೆ. ಫ್ರೆಂಡ್ಸ್, ಈಗ ನಿಮ್ಮಲ್ಲಿ ಕೆಲವರಿಗೆ ಒಂದು ಸಂಶಯ ಬಂದಿರಬಹುದು. ಯಾವ ದೇಶಾಧ್ಯಕ್ಷರಿಗೂ ಇಲ್ಲದ ಇಂತಹ ಕಟ್ಟುನಿಟ್ಟಾದ ಭದ್ರತೆ ಪುಟಿನ್ಗೆ ಏಕೆ ಅಗತ್ಯ ಎಂದು. ಇದಕ್ಕೆ ಉತ್ತರ ಏನೆಂದ್ರೆ, ಪುಟಿನ್ ರಷ್ಯಾದ ರಾಜಕೀಯದಲ್ಲಿ ಸುಮಾರು 2 ದಶಕಗಳಿಂದ ಇದ್ದಾರೆ. ಈ ಅವಧಿಯಲ್ಲಿ ಇವರು ಹಲವಾರು ವಿವಾದಾಸ್ಪದ ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ಈ ನಿರ್ಣಯಗಳಿಂದಾಗಿ ಇವರಿಗೆ ದೇಶೀಯವಾಗಿ ಮತ್ತೆ ಅಂತಾರಾಷ್ಟ್ರೀಯವಾಗಿ ಶತ್ರುಗಳು ಬಹಳಷ್ಟು ಇದ್ದಾರೆ. ಆದ್ದರಿಂದಲೇ ಇವರಿಗೆ ಈ ಮಟ್ಟದ ಭದ್ರತೆಯ ಅಗತ್ಯವಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.